ಅಖಿಲ ಗುಣಗಣಂ ವಾರಿಧಿಯ ಸೋಮಂ ಸಮಸ್ತ ಜಗದಾನಂದಂ ವಾರಿಜ ಭವತಾ ತನುನಿ ವಾರಿಜ ಭವತಾ ತನುನಿ ನಿನಗೆ ನಾನ್ ಸಮನೆ ಕುಲಹೀನನುಲ ಪರಮಾತ್ಮ, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ಅಲ್ಲವೇ? ಕರ್ಣ, ನೀನು ಸೂತನಲ್ಲ, ಹೇಳುವೆನು ಕೇಳು. ಕುಲಹೀನನಲ್ಲ ಕೇಳೆನ್ನ ಮಾತ ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ ಅಂಶದಲ್ಲವ ಧರಿಸಿ ಸುಕುಮಾರ ಬಾ ಗುಣಧೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳೆನ್ನ ಮಾತ
ಕರತರವೆನಿಸುತ್ತೆ ಮೇದಿನಿಯೊಡನೆ. ಕರತರವೆನಿಸುತ್ತೆ ಮೇದಿನಿಯೊಡನೆ. ಆ ಮಹಿಮನೆ ತೆನಿಸಿ ಮೆರೆವ ರವಿಸು ಸುಕುಮಾರವ. ಸುರಧೀರ ಸುಕುಮಾರವ. ಕುಲಹೀನನಲ್ಲ ಕೇಳೆನ್ನ ಮಾತನ್ನ. ಕುಲಹೀನನಲ್ಲ ಕೇಳೆನ್ನ ಮಾತು. ರವಿ ಅಂಶದ ಲವಲರಿಸು ಸುಕುಮಾರವ. ಸುರಧೀರ ಸುಕುಮಾರವ. ಕರ್ಣ ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ ಕುಂತಿದೇವಿಯೇ ನಿನ್ನ ತಾಯಿ, ದೇವ ಸೂರ್ಯನೇ ನಿನ್ನ ಜನಕ, ಪರಮಾತ್ಮ ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವ್ಯಾ ದೇವ? ಇಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ರಾಜಾದ ರಾಜನೆನಿಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಲ್ಲ. ಪರಮಾತ್ಮ
ಸಹೋದರರೇ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಬೇಡ ಪರಮಾತ್ಮ, ಬೇಡ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನೆಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಅವು ಫಲಿಸುವವೋ ಇಲ್ಲವೇ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸುವಾಗ ನೀನು ಜನಿಸಿದಿ. ಪರಮಾತ್ಮ, ವಿವಾಹಕ್ಕೆ ಮುಂಚೆ ಒಂದು ಮಗುವಿಗೆ ತಾಯಿಯಾದ ಆಕೆಯು ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರೆಂದು ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಕುಂತಿ ದೇವಿಯು ನನ್ನ ತಾಯಿಯೇ ಆಗಿದ್ದು ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೀನ ನೀಚ ಸೂತ ಕೊಲುವವನೆಂದು ಹೀಯಾಳಿಸುತ್ತಲೇ ಇರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೇ ದೇವ? ತಿಳಿಯದು ಕರ್ಣ, ನಿನ್ನ ಜನ್ಮದ ವಿಚಾರಗೂ ಅವರ್ಯಾರಿಗೂ ತಿಳಿಯದು. ಕುಂತಿ ದೇವಿಯು ಮಾತ್ರ ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು ತಿಳಿಸಲಾರೆಯ, ಆತನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುತ್ತದೆ ಎಂದು ಪದೇ ಪದೇ ಕೇಳುತ್ತಾನೆ ಇದ್ದಳು. ಈಗ ತಾನು ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನ ನೋಡಲು ಬಹಳ ಪ್ರೀತಿಯಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆ ಮನಸ್ಸನ್ನು ಮಾತ್ರ ನೋಯಿಸಬೇಡ, ಸಂತೋಷಪಡಿಸು. ವೇಳೆಯಾಯಿತು, ನಾನಿನ್ನು ಬರಲೇ? ಹೋಗಿ ಬಾ ಪರಮಾತ್ಮ. ಪರಮಾತ್ಮನು, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನು. ಅಣ್ಣ ಎಲ್ಲ ತಮ್ಮ ನೆಕ್ಸ್ಟ್ ನಮ್ಗೆ ಇದೆಯಾ
ಪಾಂಡವರು ನನ್ನ ಸಹೋದರರೇ. ಧರ್ಮ ಧರ್ಮ ವೇದಾಂತ ಧರ್ಮರಾಯನೂ ನನ್ನ ತಮ್ಮನೇ. 1000 ಆನೆಗಳ ಬಲಹುಳ್ಳ ರುದ್ರಾಂತ ಸಂಭೂತ ಭೀಮಸೇನನೂ ನನ್ನ ಸೋದರನೇ. ಪರಶಿವನನ್ನೇ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶದಿಕ್ಕುಗಳಲ್ಲಿಯೂ ಗಾಂಡೀವಿ ಎಂದು ಕೀರ್ತಿಯನ್ನು ಪಡೆದ ಆ ನನ್ನ ಕಡುವೈರಿ ಅರ್ಜುನನೂ ನನ್ನ ಸೋದರನೇ. ಹೇ ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಓದಿಸುವುದಾಗಿ ಶಪಥಗೈದಿರುವನಲ್ಲೋ. ನಿನ್ನ ಶಿರಸ್ಸು ರಣರಂಗದ ರಕ್ತದ ಓಕುಳಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣಿಗಳಿಂದ ಹೇಗೆ ನೋಡಲಿ? ಮಹಾಮೇಧಾವಿಗಳಾದ ನಕುಲ ಸಹದೇವರೂ ನನ್ನ ಸೋದರರೇ. ಹೇ ವಿಧಿಯೇ, ಇದುವರೆವಿಗೂ ಬಂಧು ಬಾಂಧವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇದ್ದವರೇ ಎಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ! ಕೊಲದಂ ಪಾಂಡು ಕುಮಾರರಂ ಕೊಲ್ಲಲೇ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರಂ ನೀದರೆಯೋಳ್ ಸುಖ ಸಮರ್ಪಿನಿ ಚಲದಿಂ ಪಾರ್ಥನ ಉಂಡವಂ ತರಿಯೋ ಮನ್ಸ್ವಾಮಿಗೆ ಆನಂದವಂ ಸಲ್ಲಿಸಲಕ್ಕಾಗದೆ ಪಾರ್ಥನ ಘೋರ ಸೆರಗೆ ನಾನ್ ತುತ್ತಾಗಲೇ. ಪರಮಾತ್ಮನ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ನಂಬು ಅಂಗರಾಜ ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವನು ನಿರ್ಭೀತಿಯಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಗಳ ಭರವಸೆಯಿಂದ ನಿನ್ನ ವಿಷಯದಲ್ಲವರು ಕುವ್ಯಶ ಶಬ್ದಗಳನ್ನಾಡಲು ಹಿಂಜರಿಯುವುದಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಏನೂ ಕೇಳದವನಿಂತೆ ಸುಮ್ಮನಿದ್ದ ಕರ್ಣ. ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನನ್ನ ರಕ್ತವು ಕುದಿಯುತ್ತಿರುವುದು ಸಗುನಿ. ಸಭೆಯಲ್ಲಿ ಏನು ನಡೆಯುತ್ತೆಂಬುದನ್ನು ಮರೆಮಾಚದೆ ಹೇಳು ಸಗುನಿ. ಕೃಷ್ಣನು ಸಭೆಯಿಂದ ಹೊರಟಿದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಹಸಿದ ಹೆಬ್ಬುಲಿಯಂತೆ ಹಾರ್ಪಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ಅಪಹಾಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಹೊರಡಲು ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿಯೇ ತಿಳಿಸಿದನು. ಎಲ್ಲವೂ ನಿಶ್ಚಯವಾದಂತೆಯೇ ಇದೆ. ಆಗ ಭೀಷ್ಮನು, ಕುರುಪಿತಾಮಹನು ಏನು ಹೇಳಿದರು ಸಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಸಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ನೀನು ಕೃಷ್ಣನೊಡನೆ ರಥವನ್ನೇರಿ ಹೊರಟೆಯಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ಆ ತಂತ್ರಿ ಕೃಷ್ಣನ ಸವಿನುಡಿಗೆ ನೀನು ವಶನಾದಿಯೋ ಏನೋ ಎಂದು ಸಂದೇಹ. ಕುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವುದು, ಆದರೆ ಏನು ಮಾಡುವುದು? ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದ ಹೊರತಾಗಿ ನಿನ್ನ ಸೇನಾಧಿಪತ್ಯದ ಆಸೆಯು ಕೂಡದು ಎಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನು. ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಯಾರೂ ಹಿಂಜರಿಯಲಿಲ್ಲ ಕರ್ಣ. ಸಭೆಯಲ್ಲಿ ಏನು ನಡೆಯುತ್ತೆಂಬುದು ಹೇಳು ಯಸಗುನಿ. ಅದು ವಾಕ್ಯಗಳನ್ನು ನನ್ನ ಬಾಯಿನಿಂದ ಹೇಳಲಾರೆ, ಆದರೂ ಹೇಳುವೆ ಕೇಳು.
ಸಭೆಯಲ್ಲಿ ನಡೆಯುವುದನ್ನು ಕರ್ಣ, ಕೇಳು ಕೇಳುವೆ ಕರ್ಣನಿಗೆ ತಿಳಿಸಿದ ಮಾತಿಗೆನು. ಆ ಸಭೆಯಲ್ಲಿ ನಡೆಯುವುದನ್ನು, ಸಭೆಯಲ್ಲಿ ನಿನ್ನನ್ನು ವಿಧ ವಿಧವಾಗಿ ಜರಿದರು ಆದಿಗಳು. ಕರ್ಣ, ಸಭೆಯಲ್ಲಿ ನಿನ್ನನ್ನು ವಿಧ ವಿಧವಾಗಿ ಜರಿದರು ಹಲವರು ನಕ್ಕರು, ಹಲವರು ಜರಿದರು, ಹಲವರು ಹಲವರು ನಿನ್ನನ್ನು ಹಲವರು ನಿನ್ನನ್ನು ಕೊಂಡಾಡಿದರು. ಕೇಳು ಕೇಳುವೆ ಕರ್ಣನಿಗೆ ತಿಳಿಸಿದ ಮಾತಿಗೆನು. ಆ ಸಭೆಯಲ್ಲಿ ನಡೆಯುವುದನ್ನು, ಆ ಸಭೆಯಲ್ಲಿ ತಿಳಿಯುವುದನ್ನು. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿಯಲ್ಲಿ ಅದು ಎಂದು ನಿಂದಿಸಿದರು. ಕರ್ಣ, ನಿಂದಿಸಿದರು. ಶಕುನಿ, ಹಾ ಶಕುನಿ, ಶಕುನಿ ಸಹಿಸೆನಿಯ ಮಾನ. ಶಕುನಿ ಸಹಿಸೆನಿಯ ಮಾನ. ಸಭೆಯಲ್ಲಿ ಭೀಷ್ಮನು ಸರಿ ಸಮರೆನುರೋ. ಸಭೆಯಲ್ಲಿ ಭೀಷ್ಮನು ಸರಿ ಸಮರೆನುರೋ. ಮಾನವ ಸಹಿಸೆನು ನಾ. ಶಕುನಿ ಸಹಿಸೆನಿಯ ಮಾನ. ಶಕುನಿ ಸಹಿಸೆನಿಯ ಮಾನ. ಶಕುನಿ, 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 ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲವನ್ನು ಹುಚ್ಚ ಕುಲದವರಾಗಿಯೇ ಮೀಸಲಿಟ್ಟನು. ಈ ಅಪಮಾನಗಳನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ, ಎಷ್ಟು ದಿನ ಸಹಿಸಲಿ? ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಜ್ಞ ಸ್ನೇಹವನ್ನು ತಿರಾಕರಿಸುವುದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಯುದ್ಧನು ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡು. ಏಕೆಂದರೆ ಕರ್ಣನ ಅಸ್ತ್ರಕೌಶಲ್ಯದ ಪ್ರಭಾವವು ಎಂತಹ ಅನರ್ಧಕಾರಿ ಎಂಬುದನ್ನು ಆ ಕೌರವರು ತಿಳಿಯಲಿ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕಳಿತುಕೊಳ್ಳಲೇ ಶಕುನಿ? ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲೆಂದು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವವನ್ನು ವಹಿಸುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಏನು ಪ್ರಾಣಸಕ, ನಿನಗಾಗಿ ನಾನು ಎಲ್ಲೆಲ್ಲಿ ಹುಡುಕಿದರು, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಶಪಥವೇನೆಂದು ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ವಿಷಯವಿರುವುದು. ಸೂತ ಕುಲದಲ್ಲಿ ಹುಟ್ಟದವರಿಗೆ ಸಂತೋಷದ ಸುದ್ದಿ ಎಲ್ಲಿಯುವುದು? ಕ್ಷಮಿಸು ಮಿತ್ರ, ಬರುತ್ತೇನೆ. ನಿಲ್ಲು ಕರ್ಣ, ಕರ್ಣ ನಿಲ್ಲು.
ಕರ್ಣ ನಿಲ್ಲು. ಇದೇನು ಶಕುನಿ? ಕರ್ಣನ ವರ್ತನೆಯೇ ಈ ರೀತಿ ಬೇರೆ ರೀತಿಯಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಆತನನ್ನೇ ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದದ್ದು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಸವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನಿತವಾಗುವುದೆಂದು ಯೋಚಿಸಿದೆಯಾ? ಭಾರ್ಗದ ವಿಜಯ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮರೆ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಈ ಶ್ರೂತ ಕುಲದವನಿಗೆ ಸೇನಾಧಿಪತ್ಯವೇ? ನಿಜ ಶಕುನಿ, ಈಗೇನು ಮಾಡುವುದು? ಮಾಡುವುದು ಏನು? ಕೂಡಲೇ ಭೀಷ್ಮನನ್ನು ಪ್ರಾರ್ಥಿಸು, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ. ಯುದ್ಧವು ಸಿದ್ಧವಾಗಿದೆ, ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ. ಕೂಡಲೇ ಗುರು ಪಿತಾಮಹನನ್ನು ನೋಡು. ಹಾಗೆ ಮಾಡುವನು ಮಾವ. ನೀನೂ ನನ್ನ ಸಂಗಡ ಬಾ. ನಡೆ ಕೌರವೇಶ್ವರ, ನಡೆ ನಡೆಯಲ ಕುರುಡನ ಮಗನೇ. ಆಗುವುದು ಗುರುನಾಥ, ಉಳುವುದು ಕರ್ಣನ ವೇಷ, ಆಗುವುದು ನಾವೇಷ, ಆಗುವುದು ಗುರುನಾಶ. ಆಗುವುದು ಗುರುನಾಥ, ಉಳಿವುದು ಕರ್ಣನ ವೇಷ.
ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮೀಕ್ಷದಲ್ಲಿಯೂ ನೀಚನಾದ ದುಶಾಸನನಿಂದ ಅಪಹರಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದಾಯಿತು. ಕದ್ದ ಕಳ್ಳನಂತೆ ತಲೆ ಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು, ಕೊನೆಗೆಡ ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ಏನೇನು ಬರೆದಿರುವೆ? ಇವಳಿಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು. ದೇವಿ ಎದನೆ ಶೋಕವೇಕೆ ಬಿಡು, ಚಿಂತೆ ಮಾಡದು, ಚಿಂತೆ ಮಾಡದು, ಏನಾಯ್ತು? ಯಾಕೆ ನಿಷ್ಕಾಳಗೊಳ್ಳುತ್ತೀರಿ? ಏಕೆ ನನ್ನೊಡೆ ತಿಳಿಸಬಾರದೆ? ನಾನು ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಿಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ಅಳಬೇಡ ದೇವಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪಗಳಾದ ಋಷಿಗಳಾಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಕಿ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಏಕೆ ಚಿಂತಿತೆ ಏಕೆ ಚಿಂತಿತೆ
ಅವಿಗತದಿಂದ ನೀವು ನಮ್ಮನ್ನು ಸಾಯುವರು ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಹಿಂದೆ ನಾನು ಎಷ್ಟೋ ಸಾರಿ ಕೇಳಿಕೊಟ್ಟಿಲ್ಲ. ಆದಿವಾಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈಗ ಇನ್ನೇಕಾಗಿರುವೆ ನನ್ನೊಳಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು ಪಾಂಚಾಲಿ, ಅದು ಇಂದಿನ ಮಾತು. ನಾನೀಗ ಯಾರೋ ಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ, ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಿಸುವೆ ಪಾಂಚಾಲಿ ಎಂದಳು. ದುರ್ಯೋಧನವೇ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನವೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂಧಿಯು ನಿಶ್ಚಯವಾಯಿತು. ಅದಿರಲಿ, ಯಾರು ಯಾರು ದೇವಿ ರಾಯಬಾರಕ್ಕೆ ಹೋದ್ರು? ಯಾರೇ? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ 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 ಗೋಪಿಕಾಂಗ ವಿಲಾಸ ಪ್ರಭುಗಳಲ್ಲಿ ಮಗ್ನನಾದ ಅಧಿಪತಿಯೋ ಯೋಧವನ್ನು ಮರೆಯ ಸಹಜ. ಅರ್ಜುನ ದ್ವಾರಕ್ಕಿಂತ ಹಿಂದಿರಾಗಿ ನಾವು ಕೇಳಿದ್ವಿ, ಹಿಂಗಾಗಬಹುದು ನಾವು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು ನೋಡುತ್ತಿರುವ ಈ ನಿನ್ನ ಮಗ ಸ್ವಸದಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದೆ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರ್ಥಿಯನ್ನು ಮುಗಿಸಿ ನಾನು ತಿಳಿದಿದ್ದೇನೆ. ದೇವಿ, ಒಂದು ಸಾರಿ ಕುಳಿತು ನೋಡು, ಅದ್ಭುತವಾಗಿರುವುದು. ನೀನು ಮರುಜಾರೆ
ಆದರೆ ಇನ್ನೂ ಸಮಯವಿದೆ. ಆಗಲಿ. ಸಮಯವಿದೆ. ಕೌರವರ ಶಿರವನ್ನು ಧರೆಯಲ್ಲಿ ನೀವು ಚೆಲ್ಲುತ್ತದೆ. ಪ್ರಭು ಯಾವಾಗ ಎಂದು ಕೇಳಿವರಲ್ಲ, ತಿಳಿಯಿತೆ? ಯಾವಾಗ? ಆ ಕೌರವರ ಶಿರವನ್ನು ನೀವು ಈ ಭೂಮಿಗೊಳಿಸಿದಾಗ ನೆನಪಿರುವುದೇ? ಇನ್ನೊಂದು ದಿನ ಈ ನನ್ನ ಬಿಚ್ಚಿರುವ ಕೇಶವಾಶಿ ನೋಡಿ ಗುರುಕುಲಾಂತಕ ಕಾಳ ರಾತ್ರಿ ಎಂದು ಏನೇನೂ ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಭೀಮಸೇನರು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಗ್ನ ಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ದೇವಿ, ನನ್ನನ್ನು ಕೆರಳಿಸಬೇಡ. ಈಗ ನಾವು ಯಾರೋ ಧಾರಕನಲ್ಲ. ಶಾಂತಿಯನ್ನು ಬಯಸೋರು ಸಂಧ್ಯಾ ಪ್ರಸ್ತಾಪ ತೊಡಗಲಿ. ನಾನು ಯುದ್ಧವನ್ನು ಆತನ್ನು ನಿಲ್ಲಿಸಿದ್ದೇನೆ. ಯುಧಿಷ್ಠಿರಾದ ಧರ್ಮರಾಯನು ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾಗದು. ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ
ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಈತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಸಹೋದರ, ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬೆಚ್ಚಿದ ಬಿರುಗೋದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪ ಇಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದರು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನನ್ನು ಮೋಹಿಸಬಹುದು, ನಕುಲ ಸಹೋದರಿಬ್ಬರು ಒಪ್ಪಬಹುದು. ಆದರೆ ಈ ದಾಸಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡಿಯ ಕಂಡವರು ನಿಂತು ಸಂಧಿ ಆಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದುಗಳಿಗೆ ಮಾತ್ರ ಸಹಿಸಲಾಗಲಿ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ, ಅರ್ಜುನ ಸಹಾಯವನ್ನಾಗಲಿ ಅಪೇಕ್ಷಿತ ಈ ಭೀಮಸೇನನು ನಾನು ಮತ್ತು ಇದನ್ನಾಗಲೇ ಎರಡೇ ಕುರುಕುಲವನ್ನು ನಿರ್ಮೂಲನವಾಗಿ ನಾಶ ಮಾಡಬಲ್ಲರು. ನೀವು ನಿಶ್ಚಿಂತರಾಗಿರಿ, ಸಂಧಿಯ ಪ್ರಸ್ತಾಪನ ಮಾಡ್ತೀವಿ. ನಾವು ಪ್ರತಿನಿಧಿಸುತ್ತೇನೆ. ಇವೆರಡೇ ಕುರುಕುಲವನ್ನು ನಿರ್ಮೂಲನವಾಗಿ ನಾಶ ಮಾಡಬಲ್ಲವು.
ನಾನು ನನಗೆ ತೋರಿದಂತೆ ಮಾಡುತ್ತೇನೆ. ಸಹೋದರ, ಮಡದಿ ಬಂಚಾಲಿಯ ಬಿರುಮುಡಿ ಸಾಪವು ಗುರು ಸಂಚಾತರ ನರಳಿಸದಿರುವುದೇ. ಮಡದಿ ಬಂಚಾಲಿಯ ಬಿರುಮುಡಿ ಸಾಪವು ಗುರು ಸಂಚಾತರ ನರಳಿಸದಿರುವುದೇ. ಕಾಳಿದವರ ಬಾಳಿಯರು ಎಂಬ ಶಿವ ತಾಳಿದವರ ಮುಂದೆ ಬಾಳಿಯರು ಎಂಬ ತಾಳಿದವರ ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಸೀತ. ಹಿರಿಯರ ವಾಣಿಯ ಮರೆಯುವುದನ್ನು ಸೀತ. ಬಿಡುಕೋಪವ ಮನವಿ ಅನುಜ ಬಿಡುಕೋಪವ ಮನವಿ. ದುಡುಕಿ ಸಮರ ಬಯಸುವುದನ್ನು ಸೀತ. ದುಡುಕಿ ಸಮರ ಬಯಸುವುದನ್ನು ಸೀತ. ಬಿಡುಕೋಪವ ಮನವಿ ಅನುಜ ಬಿಡುಕೋಪವ ಮನವಿ. ನಿಲ್ಲು ಸಹೋದರ, ನಿನ್ನ ಕೋಪವನ್ನು ನಾನು ತಡೆಯಬಲ್ಲನೆ. ಕೋಪ ಮಾಡಬೇಡ ಅಂತ ಧರ್ಮಜ್ಞನು ನಮಗೆಲ್ಲರಿಗೂ ಹಿರಿಯವನು. ಈತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ದ್ರೌಪದ, ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ. ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ. ಮಾನಿನಿ ಮರಗುವುದೇ ಮಾನವರೇ, ಮಾನಿನಿ ಮರಗುವುದೇ. ವಾಸುದೇವನ ಕೃಪೆಯು ನಮಗಿರುವಾಗ ವಾಸುದೇವನ ಕೃಪೆಯು ನಮಗಿರುವಾಗ ವಾಸುದೇವನ ಕೃಪೆಯು ನಮಗಿರುವಾಗ ತಿಳಿಯದೆ ದುಡುಕುವುದೇ ಮನೋಹರಿ. ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ. ಮಾನವರಿಗೆ ನಾಶಕ್ಕೆ ಕಾರಣ. ಮಾನಿನಿ ಮರಗುವುದೇ ಮನೋಹರಿ, ಮಾನಿನಿ ಮರಗುವುದೇ. ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ ಪಾಂಚಾಲಿ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ
ಆ ವಿಚಾರವಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೇ ಮಾಡುತ್ತಿರುವೆನು. ರಾಜೇಂದ್ರ, ಒಮ್ಮೆನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನೇ ಕೋಲಾಹಲ, ಏನೇ ಕೋಲಾಹಲ. ಓ ನೀನು ಹೋಗುವೇನು? ಈ ಸಂಧ್ಯಾ ಫಲಾಫಲ ಗೆಲ್ಲುವುದರಿಂದ ನನಗೆ ಯಾವ ಪ್ರಯೋಜನ ಇಲ್ಲ. ನಿಮ್ಮ ಪೋಷದ ವರ್ತನೆಯ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆ ನಡೆಯುವ ಸ್ವಾತಂತ್ರ್ಯವಾದ ನನಗಿರಲಿ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮ್ಮಿಷ್ಟದಂತೆ ಪ್ರಯತ್ನಿಸಿ. ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸ ಪರಮಾತ್ಮ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗೂ ಧರ್ಮನಂದನ. ವಾಸುದೇವ, ನಿನ್ನಿಂದಲೇ ನಮಸ್ಕರಿಸುವೆನು. ಭೀಮಸೇನ, ನಾನು ಇಲ್ಲಿಂದನೇ ಆಶೀರ್ವದಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತೆ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನೂ ಸಾಧ್ಯವಿಲ್ಲ. ಅವರ ಚೇತಿ ಅವರು ನಡೆಯಲಿ, ನನಗೆ ತೋರಿದ ನಾನು ನಡೆಯುತ್ತೇನೆ. ದೇವಿ, ನಡೆಯುತ್ತೇನೆ. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ಯದುಪತಿ, ನಿಮ್ಮಣ್ಣನ ಮಾತು, ಸಭೆಯಲ್ಲಿ ಏನೇನು? ನಿಮ್ಮಣ್ಣನ ಮಾತು ಮುಗಿದೊಳಗೆ ನನ್ನ ತಾಳ್ಮೆಯು ಮುಗಿದು ಹೋಗು ದೇವಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಪಿಡಿಪತಿ ವಂಚು ಮಾಡಿ ಸಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆ ಎಂದೇ 5 ಗ್ರಾಮದ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲ ಭೀಮಸೇನ. ಈಗ 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 ತಿಳಿದಿಲ್ಲ ನಿಮ್ಮ ಕೃಷ್ಣ. ಅಜ್ಞಾತ ವಾಸನೆ ಬದಲಿ ಅರ್ಜುನನು ಬಳೆಗಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಹೊಣಿಸ್ತಿರುವೆಯ ಯೋಧವಾಗಿ ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಏಕೆ? ನಿನಗೆ ಇಷ್ಟೊಂದು ಅಸಹ್ಯಕರ ಏಕೆ ಭೀಮಸೇನ? ಸ್ವಲ್ಪ ಸಾಮಾನು ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪೋ ವಿಚಾರ ಹೊಂದಿರುವುದು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವೆನು. ಏನು? ಓ ದುರ್ಯೋಧನ ಸಂದೇಶ? ಸಂದೇಶ ಹಾಗಾದರೆ ಉದ್ದೇಶ ಸಂಧಿಯಾಗಿರೋ ಕೃಷ್ಣ, ಹೇಳಿ ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಸಾಧುವಿಲ್ಲ ಮುಕುಂದ, ನಿಂತಿದಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನೇನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ಈ ನನ್ನ ಪಾರ್ಶ್ವದಲ್ಲಿ ಕುಳಿತುಕೊ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೇನೋ ಸಂದೇಶ? ಹಾಗಾದರೆ ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ನಿನ್ನ ಕ್ಷಣಕಾಲ ನಿನ್ನ ಬಳಿ ಹಿಡಿದು. ಆಗಬಹುದು ಪರಮಾತ್ಮ. ಯಾಜ್ಞಾಸೇನಿ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೇಲೆ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸಿ ಪರಮಾತ್ಮ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡಿದನಷ್ಟೇ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈ
ಬಂಧಿಸಲೆನ್ನನು ದುರುಳ ದುರ್ಯೋಧನನು ಬಂಧಿಸಲೆನ್ನನು ತೋರಿದೆ ನಾನಾಗ ಚತುರತನವನು ತೋರಿದೆ ನಾನಾಗ ಚತುರತನವನು ಅಪಮಾನ ಕೈದರು ನನ್ನನ್ನು ಮೀರಿದರು ಆಗಲ ಸಭೆಯಲ್ಲಿ ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನಗೀ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯ ಮಾಡಿದವರು? ಮತ್ತಿನ್ಯಾರು? ಏನು ಹೇಳಿದ ಕೃಷ್ಣ? ಏನು ಹೇಳಿದ ಕೃಷ್ಣ? ಈ ಅಗ್ಗನ್ನು ಬಂಧಿಸಿದ್ದಾರೆ ಯಾರು? ಯಾರು? ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ಸಹೋದರನ ದುರಾಚಾರಿಯಾದ ದುಶ್ಯಾಸನನು ಈ ಕೃತ್ಯವೆಸಗಿದನು. ಇಂಥ ಸಾಹಸದ ಕೆಲಸ ಅವರಿಗಲ್ಲದೆ ಮತ್ಯಾರಿಗಿರುವುದು? ಆಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಹಂಕಾರವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಪಾಂಡವರನ್ನು ಆ ಕೌರವೇಶ್ವರನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅದು ಯುದ್ಧ. ಇಷ್ಟು ಮಾತ್ರವಲ್ಲ, ಅವನು ಸಂಧಾನಕ್ಕೆ ಕೊಟ್ಟರ ಉತ್ತರ, ನೀವು ಯುದ್ಧವನ್ನು ಅಪೇಕ್ಷಿಸಿದೆ ಆದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆತ್ಮಸಂಧಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಯುದ್ಧ. ಕೃಷ್ಣ, ನೀನೇ ತಿಳಿದಿವ್ರೆ ನಾನೆಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ಅದಕ್ಕಾಗಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೇ ಮಾಡುತ್ತಿರುವನೆಂದು. ಆಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ ವಾಸುದೇವ, ಇವಾರು ಬಿಡಿಸಿ. ಏನು ಬಿಡಿಸುವುದಿಲ್ಲವೇ? ಬೇಡ ಬೇಡ, ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಅರ್ಜುನ, ಎಲ್ಲಿ ಎಲ್ಲಿ ನರಗದೆ ಎಲ್ಲಿ? ಈಗ ಕೇಳಿದ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದ ಜನಿಸಿ ನಿಜವಾಗಿದ್ದರೆ, ನನ್ನ ತಾಯಿ ಕುಂದಿದೆ ಸ್ತನ್ಯಪಾನ ಮಾಡಿ ಸತ್ಯವಾಗಿದ್ದಾರೆ, ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಭಸ್ಮ ಮಾಡಿ ಹಸ್ತಿನಾವತಿ ಸಿಂಹಾಸನವನ್ನು ರಕ್ತದ ಗೋಡಿ ಮುಳಿಯಿಸಿ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜಮುಖವನ್ನು ಕಿತ್ತು ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒಂದು ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಒಡನನ್ನು ಬಯಲು ಅವನ ಬಿಸಿ ರಕ್ತದಿ ಈ ದ್ರೌಪದಿ ಕಳಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ವಾಸುದೇವ
ವಾಸುದೇವ, ಪರಮಾತ್ಮ, ಮುಕುಂದ, ಇದಕ್ಕೆ ನಿನ್ನ ಪಾದವೇ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವೆ ಎಂದು ಹೇಳಿದನು. ಆ ರಹಸ್ಯವೇನೆಂದು ತಿಳಿಸಲಾರೆಯ? ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ನಿನ್ನ ಜ್ವಾಲಾಂತ ಪ್ರಭೆಯಿಂದ ಈ ಜಗತ್ತನ್ನೇ ಬೆಳಗುತ್ತಿರುವೆ. ಆ ರಹಸ್ಯವೇನೆಂಬುದನ್ನು ತಿಳಿಸಲಾರೆಯ ದೇವ? ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಧರ ಪದ್ಮಾಧರ ದೇವಂ ತಮಸೋ ಸೂರ್ಯಂ ಪ್ರಣಮಾಮ್ಯಹಂ ತಮಸೋ ಸೂರ್ಯ ಪ್ರಣಮಾಮ್ಯಹಂ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ.
ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ನನ್ನ ಎತ್ತ ತಾಯಿ ಕುಂತಿ ದೇವಿ ಅಮ್ಮ.
ಕೀರ್ತಿಸಾಲಿ ಅಮ್ಮ ನನ್ನದು. ಅಮ್ಮ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ನನ್ನನ್ನು ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವೇನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರಗಳು ಕೂಡ ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕಾಡು ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಸಂತೋಷದಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತನಾದ ನಾನು ನಿನಗೆ ಮಾಡಿದ ದ್ರೋಹವೇನು ತಾಯಿ? ಅಮ್ಮ, ಅಮ್ಮ, ಈ ಪ್ರಪಂಚವೆಲ್ಲ ಹೀನ ನೀಚ ಸೂತ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಎಲ್ಲವನ್ನೂ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಪಾಂಡವ ವಂಶದಿಂದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ಈ ವಿಭಿನ್ನ ವಾತಾವರಣದಲ್ಲಿ ನನ್ನನ್ನು ಬಿಟ್ಟೆ ಏಕಮ್ಮ. ಕರ್ಣಾರ್ಜುನರ ಮಧ್ಯೆ ದ್ವೇಷ ಎಂಬ ಕಮರಿಕೆಯನ್ನು ಹೇಗೆ ಸೃಷ್ಟಿಸಿದ ತಾಯಿ? ಏಕೆ ತಾಯಿ ಮಾತನಾಡುತ್ತಿಲ್ಲ? ಅಮ್ಮ, ಹೋಗಲಿ ಬಿಡು. ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಈಗಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಮಗನೇ
ಅಮ್ಮ ನೀನೀಗ ಮಾತನಾಡಬೇಡಪ್ಪ. ಅಮ್ಮ ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ, ನಿನ್ನ ತಾಯಿಯನ್ನು ಕ್ಷಮಿಸು. ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದಮ್ಮ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಪಾಪಕ್ಕೆ ನೀನೇನು ಮಾಡಿ, ನನ್ನ ಕರ್ಮಕ್ಕೆ ನೀನೇನು ಮಾಡಿ, ನಿನ್ನೀ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ, ಭಾಗ್ಯವೆಲ್ಲಿ ಬರಬೇಕು? ಆಗಿ ಹೋಯಿತು ಮಗನೇ. ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು. ನಂಬಿದ ಸ್ವಾಮಿಗೆ ದ್ರೋಹವನ್ನು ಮಾಡಲಾರೆನು ತಾಯಿ, ದ್ರೋಹವನ್ನು ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು.
ನೀನು ಹೀಗೆಲ್ಲ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ನಿನ್ನೀ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೆಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ, ಭಾಗ್ಯವೆಲ್ಲಿ ಬರಬೇಕು? ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡೋದನ್ನು ನಾನು ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ನನಗಿರಲಿಲ್ಲವಲ್ಲ. ನೀನು ನಿಷ್ಕರಣೆಯಿಂದ ನೆಟ್ಟ ಸಸಿಯು ಪೋಷಿಸುವರಲ್ಲದೆ ಒಣಗಿ ಹೋಗಿರುವುದು ಮಾತಾ, ಒಣಗಿ ಹೋಗಿರುವುದು. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣವಕ್ಕೆ ಭಯವೆಲ್ಲುವುದು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತಿಸದೆ ಹೇಗಿರಲಿ ಮಗನೇ? ಕಂದ, ಅಮ್ಮ, ಹೋಗಲಿ ಹೋಗಲಿ, ನಾಳಿನ ಯುದ್ಧರಣ ರಂಗದಿಂದ ನೀ ಪರಾನ್ಮುಖನಾಗು. ಅಮ್ಮ, ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವವರೆಗೂ ಯುದ್ಧ ಮಾಡಿ ನನ್ನ ಸ್ವಾಮಿಯಾಗಿಯೇ ಹೋರಾಡಿ ಮಲಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿರುವಾಗ ಬಲು ಮನ್ನಣೆಯಿಂದ ನನ್ನನ್ನು ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತನ್ನ ಹೃದಯದಂತೆ ಪ್ರಾಣದ ಸಖನಂತೆ ನನ್ನನ್ನೇ ನಂಬಿ ನನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂದರ್ಭದಲ್ಲಿ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನ್ಯಾಯವೇ? ಹಾಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೇ? ಸರ್ವದಾ ಆಗಲಾರದು ತಾಯಿ. ನಾನು ಪರಾನ್ಮುಖಲಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಶುದ್ಧರಣ ರಂಗದಲ್ಲಿ ಪಾಂಡವರ ಆರಾಧನೆ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಕೊಲ್ಲಬೇಡ. ಆಗಬಹುದು ತಾಯಿ, ಆದರೆ ಆ ನನ್ನ ಕಡುವೈರೆ ಅರ್ಜುನನ್ನು ಮಾತ್ರ ಉಳಿಸಲಾರೆನು. ಕರ್ಣ, ಹೌದು ಅಮ್ಮ. ಅರ್ಜುನನ ಮೇಲೆ ನಿನಗೆ ಎಷ್ಟು ಕೋಪವೇ ಕಯ್ಯ? ಅಮ್ಮ, ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡೋ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವಿಯಾ? ಅಮ್ಮ, ಅದೇನು ಹೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡುವಿಯಾ? ಅಮ್ಮ, ಜನನಿ ನಿನ್ನ ಮಗನಿವನು ಅಮ್ಮ. ಜನನಿ ನಿನ್ನ ಮಗನಿವನು
ಹೌದು ಅಮ್ಮ. ಎಂತಾದರೂ ಸರಿಯೇ ನಡೆಸುವೆನು ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ. ಅಮ್ಮ, ನಾಳಿನ ಯುದ್ಧರಣ ರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ತೊಟ್ಟ ಬಾಣವ ತೊಡಲಿರು ರಣನೆ ಕಟ್ಟ ಕಡೆಯ ತನಕ ಕರ ಮುರಿದು ಬೇರು ಕಣ್ಣಿಟ್ಟು ನಾನು ನಿನ್ನ ಪ್ರಾಣ ಬಲಕ. ತೊಟ್ಟ ಬಾಣವ ತೊಡಲಿರು ರಣನೆ ಕಟ್ಟ ಕಡೆಯ ತನಕ ಕರ ಮುರಿದು ಬೇರು ಕಣ್ಣಿಟ್ಟು ನಾನು ನಿನ್ನ ಪ್ರಾಣ ಬಲಕ. ಸಾಗರಂ ಕೊರೆಯೇ ಮುಯಲ. ಅಮ್ಮ, ರಣರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲಿನವನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿಯು ಬಂದು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರುವವರೆಗೂ ಯುದ್ಧ ಮಾಡಿ ನನ್ನ ಸ್ವಾಮಿಯಾಗಿ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ ತಾಯಿ. ಅಮ್ಮ, ಇಲ್ಲಿ ಬಾ ಮಗನೇ. ಹೀಗೆ ಬಾ ಅಮ್ಮ. ನನ್ನದೊಂದು ಮಾತಿರುವುದು. ನಿನ್ನದೊಂದು ಮಾತೆ ನಡೆಸಿಕೊಡುವೆಯಾ ತಾಯಿ? ತಿಳಿಸು ಮಗನೇ. ಈ ಯುದ್ಧದಲ್ಲಿ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ಹೇಗೆ ಗಂಧ? ದೈವವಶಾತ್ ಈ ಯುದ್ಧದಲ್ಲಿ ನಾನು ಮರಣ ಹೊಂದಿದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನಿಂದಲೇ ಮಾಡಿಸಬೇಕು ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವೆನು ತಾಯೇ. ನಾಶಗಳಿಂದ ಉಳಿಯುವ ಸಾಮ್ರಾಜ್ಯಗಳಾದರೆ ಪ್ರಥಮ ದರ್ಶನವಿಂದಾಯಿತು, ಅಂತಿಮ ದರ್ಶನವೂ ಹಿಂದೆ ತೋರುವುದು.
ಹೋಗಿ ಬಾ ತಾಯಿ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥವೇ ಸರಿ.